ಸರ್ಕಾರ ಕೆಡವಲು ಕಾಂಗ್ರೆಸ್ ಶಾಸಕರಿಗೆ ಆಫರ್ ನೀಡಲಾಯ್ತಾ? ಕಾಂಗ್ರೆಸ್ ಶಾಸಕರಿಗೆ 100 ಕೋಟಿಯನ್ನ ಆಫರ್ ಕೊಟ್ಟಿದ್ದಾರೆ. ಹಾಗಾದ್ರೆ ಶಾಸಕ ಗಣಿಗ ರವಿಕುಮಾರ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 50 ಜನ MLA ಖರೀದಿಗೆ ಪ್ರಯತ್ನ ನಡೀತಾ ಇದೆಯಾ? ಶಾಸಕರನ್ನ ಸಂಪರ್ಕಿಸುತ್ತಿದ್ದಾರೆ ಬಿಜೆಪಿ ಬ್ರೋಕರ್ ಅನ್ನುವಂತ ಮಾಹಿತಿ ನಿಜನಾ? ಹಾಗಾದ್ರೆ 50 ಕೋಟಿ ಇತ್ತಂತೆ ಆಫರ್, ಇದೀಗ 100 ಕೋಟಿಗೆ ಆಫರ್ ಏರಿದೆ. ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರೋದು ಗಣಿಗ ರವಿಕುಮಾರ್. ಹಾಗಾದ್ರೆ ಯಾರು ಎಲ್ಲಿಂದ ಎಲ್ಲಿಗೆ ಬರ್ತಾರೆ? 50 ಜನ MLA ಖರೀದಿಗೆ ಪ್ಲಾನ್ ನಡೆದಿದೆ ಅಂತ ಆಫರ್ ಮಾಡಿದಾರಂತೆ. ನನಗೆ ಯಾರೋ ಒಬ್ಬ ಫೋನ್ ಮಾಡಿದ್ದ, 100 ಕೋಟಿ ರೆಡಿ ಅಂತ ಹೇಳ್ದ. 100 ಕೋಟಿ ನೀನು ಇಟ್ಕೊಳ್ಳಯ್ಯ, ನಿನ್ನ ಯಾರು ಇಡಿ ಅವರು ಹಿಡಿಯುತ್ತಿಲ್ವಾ ಅಂತ ಹೇಳಿದ್ದೇನೆ ಅಂತ ಅವ್ರು ಅಂದಿದ್ದಾರಂತೆ. ಇಡಿ ಅವರಿಗೆ ಕರೆ ಮಾಡಬೇಕು ಅಂತಲೂ ಕೂಡ ಚಿಂತಿಸಿದೆ ಅಂತ ಹೇಳಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಈಗ 50 ಕೋಟಿಯಿಂದ 100 ಕೋಟಿಗೆ ಹೋಗಿದ್ದಾರೆ. 100 ಕೋಟಿ ಕೊಡ್ತೀವಿ. ಮೊನ್ನೆ ಯಾರೋ ಒಬ್ಬ ಫೋನ್ ಮಾಡಿದ್ದ, ಸರ್ 100 ರೆಡಿ, ಎಲ್ಲಿಗೆ ಬರ್ತೀರಾ? 50 ಜನ MLAಗಳನ್ನ ಪರ್ಚೇಸ್ ಮಾಡೋಕ್ಕೆ BJP ಅವರು 100, ಈಗ 50ರಿಂದ 100ಕ್ಕೆ ಹೋಗಿದ್ದಾರೆ BJP ಅವರು. ನನಗೆ ಯಾರೋ ಒಬ್ಬ ಫೋನ್ ಮಾಡಿದ್ದ, 100 ಕೋಟಿ 100 ಕೋಟಿ ನೀನು ಈಗ ಯಾವನ ಗಿಡಿ ನಿನ್ನ ಹಿಡ್ಕೊಂಡು ಹೋಯ್ತಲ್ವಾ ಅಂತ ನಾನು ಇಡಿ ಅವ್ರಿಗೆ ಫೋನ್ ಮಾಡೋಣ ಅಂತಿದ್ದೆ. ಹಿಂಗೆ ದಿನನಿತ್ಯ ನಮ್ಮ ಸರ್ಕಾರ ಬೀಳಿಸ್ಬೇಕು ಅಂತ ನೋಡ್ತಾ ಇದ್ದಾರೆ. 50ರಿಂದ ಈಗ 100 ಕೋಟಿ ಆಫರ್ಗೆ ಹೋಗಿದ್ದಾರೆ. ಆದರೆ ನಮ್ಮ ಸರ್ಕಾರ ಸ್ಥಿರವಾಗಿದೆ, ಮುಖ್ಯಮಂತ್ರಿಗಳು ಸ್ಥಿರವಾಗಿದ್ದಾರೆ, ಗಟ್ಟಿಯಾಗಿದ್ದಾರೆ. ಸಂತೋಷ್ ಜಿ, ಶೋಭಾ ಕರಂದ್ಲಾಜೆ, ಕುಮಾರಸ್ವಾಮಿಯವರು ಮತ್ತು ಪ್ರಹ್ಲಾದ್ ಜೋಶಿ ಇವರೆಲ್ಲ ಒಂದು ಗ್ಯಾಂಗ್ ಆಗಿ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ. ಆದರೆ ನಮ್ಮದು 136 ಜನ ಇರುವಂಥ ಬಂಡೆ ಅಂತ ಗಟ್ಟಿಯಾಗಿರುವ ಸರ್ಕಾರ, ಜನಪ್ರಿಯ ಮುಖ್ಯಮಂತ್ರಿಗಳು ಬಡವ್ರ ಪರ ಇದ್ದಾರೆ. ಇದನ್ನು ಬೀಳ್ಸೋಕ್ಕೆ ಯಾವುದೇ ಕಾರಣದಕ್ಕೂ ಸಾಧ್ಯ ಇಲ್ಲ. ಆದರೆ ನಮ್ಮ ಮುಖ್ಯಮಂತ್ರಿಗಳು ಹೇಳ್ದಂಗೆ ಮೋದಿಯವರಿಗೆ, ಅಮಿತ್ ಶಾಗೆ ಮಾತು ಕೊಟ್ಬಿಟ್ಟಿದ್ದಾರೆ. ಇವರು 5 ಜನ ಸರ್ಕಾರ ಬೀಳಿಸ್ಬೇಕು ಅಂತ ಓಡಾಡ್ತಾ ಇದ್ದಾರೆ. ಅಲ್ಲ, ಈಗ 50 ಕೋಟಿಯಿಂದ 100 ಕೋಟಿಗೆ ಹೋಗಿದ್ದಾರೆ. 100 ಕೋಟಿ ಕೊಡ್ತೀವಿ. ಜಾರಕಿಹೊಳಿ ಬ್ರದರ್ಸ್ ಕೋರ್ಟ್ಗೆ ಸಿದ್ದರಾಮಯ್ಯ ಎಂಟ್ರಿ ಕೊಡ್ತಿದ್ದಾರಂತೆ. ಒಂದೇ ತಿಂಗಳ ಅವಧಿಯಲ್ಲಿ 2ನೇ ಸಲ ಗೋಕಾಕ್ಗೆ ಭೇಟಿ ಕೊಟ್ಟಿದ್ದಾರೆ. ಮೂಡ ಹಗರಣ ಟೆನ್ಷನ್ ಇದ್ರೂ ಕೂಡ ಸಿಎಂ ಬೆಳಗಾವಿ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ. ಗೋಕಾಕ್ ಮೂಡಲಗಿಯಲ್ಲಿ ರಾಯಣ್ಣ ಪ್ರತಿಮೆ ಲೋಕಾರ್ಪಣೆಯನ್ನು ಮಾಡ್ತಾರೆ. ನಾಳೆ ಬೆಳಗ್ಗೆ 11:45ಕ್ಕೆ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಸಿಎಂ ಆಗಮಿಸ್ತಾರೆ. ಬೆಂಗಳೂರಿನಿಂದ ವಿಶೇಷ ವಿಮಾನದಲ್ಲಿ ಸಿಎಂ ಸಿದ್ದರಾಮಯ್ಯ ಎಂಟ್ರಿ ಕೊಡ್ತಾರೆ. ಕೌಜಲಗಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡ್ತಾರೆ. ನಾಳೆ ಬೆಳಗ್ಗೆ 11:45ಕ್ಕೆ ಬೆಳಗಾವಿಗೆ ಎಂಟ್ರಿ ಕೊಡ್ತಿದ್ದಾರೆ. ಮೂಡಲಗಿಯಲ್ಲಿ ಸಿದ್ಧವಾಗಿರುವಂಥ ರಾಯಣ್ಣನ ಪ್ರತಿಮೆ, ಈ ಪ್ರತಿಮೆಯನ್ನು ಲೋಕಾರ್ಪಣೆಗೊಳಿಸ್ತಾರೆ. 11:45ಕ್ಕೆ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಆಗಮಿಸ್ತಾರೆ. ಬೆಂಗಳೂರಿನಿಂದ ವಿಶೇಷ ವಿಮಾನದಲ್ಲಿ ಸಿಎಂ ಸಿದ್ದರಾಮಯ್ಯ ಎಂಟ್ರಿ ಕೊಡ್ತಾರೆ. ಕೌಜಲಗಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಲೋಕಾರ್ಪಣೆ ಇದೆ. ಹಾಗಾಗಿ ನೋಡಿ, ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೂಡ ಟೆನ್ಷನ್ ಇದೆ. ಫೈಲ್ಗಳ ಮೇಲೆ ಫೈಲ್ಗಳು ಓಪನ್ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಜನರ ಮುಂದೆ ಇಡ್ತಾ ಇದ್ದೀವಿ. ಮತ್ತೊಂದು ಕಡೆ ಸರ್ಕಾರ ಉರುಳುತ್ತೆ ಅನ್ನುವಂಥ ಮಾತುಗಳನ್ನು ವಿಪಕ್ಷ ನಾಯಕರು ಹೇಳ್ತಿದ್ದಾರೆ. ಇದರ ಬೆನ್ನಲ್ಲೇ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ. ಬಿಬಿಎಂಪಿ ಕೇಂದ್ರ ಕಚೇರಿ ಮುಂದೆ ಗುಂಡಿ ಗಂಡಾಂತರ ಜೋರಾಗಿದೆ. ಮತ್ತೊಮ್ಮೆ ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯ ಬಟಾಬಯಲಾಗ್ತಾ ಇದೆ. ರಸ್ತೆ ಕುಸಿತ, ವಾಹನ ಸವಾರರಿಗೆ ಎಲ್ಲಿ ನಾವು ಬಿದ್ದುಬಿಡ್ತೀವೋ ಅನ್ನುವಂಥ ಡವಡವ ಶುರುವಾಗಿದೆ. ಹಾಗಾದರೆ ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ ಸವಾರರು ಕಿಡಿಕಾರ್ತಿದ್ದಾರೆ. ಇಡೀ ಬೆಂಗಳೂರನ್ನು ಸುತ್ತು ನೋಡಿದಾಗ ನಿಮಗೆ ಮಧ್ಯಭಾಗದಲ್ಲಿ ರಸ್ತೆಗಳು ಚೆನ್ನಾಗಿವೆ, ಹೈವೇ ರಸ್ತೆಗಳು, ರಿಂಗ್ ರೋಡ್ಗಳು, ಅಷ್ಟೇ ನಿಮಗೆ ಬೆಂಗಳೂರು ಬ್ರ್ಯಾಂಡು. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಒಳಗಡೆ ಹೋಗಿ ನೋಡಿದಾಗಲೇ ಗೊತ್ತಾಗೋದು ನಿಜವಾದ ಬೆಂಗಳೂರು ಏನು ಅಂತ. ನೋಡಿ, ಗಮನಿಸ್ತಾ ಇದ್ದೀರಾ, ಎಲ್ಲವೂ ಕೂಡ ಅವೈಜ್ಞಾನಿಕ ಕಾಮಗಾರಿಯೋ ಅಥವಾ ಕಳಪೆ ಕಾಮಗಾರಿಯೋ. ಅದು ನೋಡ್ತಾ ಇದ್ದರೆ ಅದು ಕಳಪೆ ಕಾಮಗಾರಿ ಅನ್ನಿಸ್ತಾ ಇದೆ. ಅದು ರೀಸೆಂಟಾಗಿ ಮಾಡ್ದಾಗಿದೆ. ಆಗಲೇ ರೀಸೆಂಟಾಗೂ ಕೂಡ ಎಲ್ಲವೂ ಹಾಳಾಗೋಗಿದೆ. ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ. ರಾತ್ರಿ ಹೊತ್ತಂತೂ ಕಾಣೋದೇ ಇಲ್ಲ. ಆ ಸಂದರ್ಭದಲ್ಲಿ ಏನು ಬೇಕಾದರೂ ಆಗ್ಬೋದು. ಜನರಿಗೂ ಕೂಡ ಈಗ ಅದೇ ಭಯ. ಬಿಬಿಎಂಪಿ ಕೇಂದ್ರ ಕಚೇರಿ ಮುಂದೆಯೇ ರಸ್ತೆ ಗುಂಡಿ. ಈಗ ಬಿಬಿಎಂಪಿಯ ಕೇಂದ್ರ ಕಚೇರಿಯ ಮುಂಭಾಗದ ರಸ್ತೆಯಲ್ಲಿದ್ದೀನಿ. ಇದು ಬಿಬಿಎಂಪಿ ಕೇಂದ್ರ ಕಚೇರಿ.
ಮೇನ್ ಗೇಟ್ ಅಲ್ಲಿದೆ, ಎಂಟ್ರಿ ಗೇಟು. ಅಲ್ಲಿ ಸ್ಪೆಷಲ್ ಕಮಿಷನರ್ ಓಡಾಡ್ತಾರೆ. DCM ಸಾಹೇಬರು ಏನಾದರೂ ಮೀಟಿಂಗ್ ಇದ್ದರೆ ಅದೇ ರಸ್ತೆ, ಅದೇ ಒಳಗಡೆ ಎಂಟ್ರಿಯಲ್ಲೇ ಹೋಗ್ತಾರೆ. ಪಕ್ಕದಲ್ಲಿ ರಸ್ತೆ ಕುಸಿತ ಉಂಟಾಗಿದೆ, ಗುಂಡಿ ಬಿದ್ದಿದೆ. ಇನ್ನಾದರೂ BBMP ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಪಾಲಿಕೆಯ ಕಚೇರಿಯ ಮುಂಭಾಗದ ರಸ್ತೆಯ ಪರಿಸ್ಥಿತಿ ಈಗಾದರೆ ಬೇರೆ ರಸ್ತೆಯ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ನೋಡ್ತಿರ್ಬೋದು. ಎಲ್ಲ ಕುಸಿತ ಉಂಟಾಗಿದೆ, ಒಳಗಡೆ ಡ್ರೈನೇಜ್ ಇದೆ, ಓಪನ್ ಆಗಿದೆ. ಯಾಕಂದರೆ ಈ ಒಂದು ಭಾಗದಲ್ಲಿ ಸಾಕಷ್ಟು ವಾಹನಗಳ ಸಂಚಾರ ಆಗುತ್ತೆ. ಜೀವ ಭಯದಲ್ಲಿ ವಾಹನ ಸವಾರರು ಸಂಚಾರ ಮಾಡ್ತಿದ್ದಾರೆ. ಇನ್ನಾದರೂ ಯಾಕಂದರೆ ಪಾಲಿಕೆಯ ಮುಂಭಾಗ ರಸ್ತೆ ಸಾಕಷ್ಟು ಸ್ಪೆಷಲ್ ಕಮಿಷನರ್ ಓಡಾಡ್ತಾರೆ, ಅಧಿಕಾರಿಗಳು ಸಹ ಓಡಾಡ್ತಾರೆ. ಇವರು ಕಣ್ಣಿಗೆ ಬಿದ್ದಿಲ್ವಾ ಎಂಬುದು ವಾಹನ ಸವಾರರ ಪ್ರಶ್ನೆ ಆಗಿದೆ. ಇದು ಮತ್ತೊಮ್ಮೆ BBMPಯ ಅಧಿಕಾರಿಗಳ ನಿರ್ಲಕ್ಷ್ಯ ಬಟಾಬಯಲಾಗಿದೆ. ನೋಡಿ, ಆ ಸಿಗ್ನಲ್ ಬಿಟ್ಟರೆ ಎಷ್ಟು ವಾಹನಗಳು ಸಂಚಾರ ಆಗುತ್ತೆ ಅಂದರೆ ಸಾಕಷ್ಟು ವಾಹನಗಳು ಸಂಚಾರ ಆಗುತ್ತೆ. ಹೀಗಾಗಿ ಬೇಗ BBMP ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ನೋಡ್ತಿರ್ಬೋದು, ಸಿಗ್ನಲ್ ಬಿಟ್ಟಿದೆ, ಸಾಕಷ್ಟು ವಾಹನಗಳು ಬರುತ್ತೆ. ಏನಾದರೂ ಸಡನ್ನಾಗಿ 2 ವೀಲರ್ ಒಳಗಡೆ ಇಲ್ಲಿ ಏನಾದರೂ ಬಂದರೆ, ಯಾಕಂದರೆ ಕೆಳಗಡೆ ಡ್ರೈನೇಜ್ ಇದೆ, ಓಪನ್ ಸ್ಪೇಸ್ ಇದೆ, ಏನಾದರೂ ಒಳಗಡೆ ಬಿದ್ದರೆ ತುಂಬ ಸಮಸ್ಯೆ ಆಗುತ್ತೆ, ಜೀವ ಹೋಗ್ಬೋದು. ನೋಡ್ತಿರ್ಬೋದು ಯಾವ ರೀತಿ ಸಮಸ್ಯೆ ಅಂದರೆ. ಹೀಗಾಗಿ ಇಲ್ಲೇ ಒಂದು ಕಡೆ ವಾಹನ ಸವಾರರು ಪಾಲಿಕೆ ಅಧಿಕಾರಿಗಳ ವಿರುದ್ಧ ಒಂದು ಕಡೆ ಆಕ್ರೋಶ ಹೊರಹಾಕಿದ್ದಾರೆ. ಬೇಗ ಈ ಒಂದು ಸಮಸ್ಯೆಯನ್ನು ಮುಕ್ತಿ ನೀಡಬೇಕು. ಯಾಕಂದರೆ ಸಿಟಿಯಲ್ಲಿ ಹಲವು ಗುಂಡಿಗಳು ಬಿದ್ದಿದ್ದಾವೆ, ಇನ್ನು BBMP ಅಧಿಕಾರಿಗಳು ಮುಕ್ತಿ ನೀಡಿಲ್ಲ. ಹೀಗಾಗಿ ಬ್ರ್ಯಾಂಡ್ ಬೆಂಗಳೂರು ಸಂಬಂಧಪಟ್ಟ ಸಚಿವರು ಎಚ್ಚೆತ್ತುಕೊಂಡು ನಿಮ್ಮ ಅಧಿಕಾರಿಗಳಿಗೆ ತಿಳಿಯೊಳ್ಳೆ ಕೆಲಸ ಮಾಡಿ ಗುಂಡಿಗಳನ್ನು ಮುಚ್ಚಬೇಕಂತೇನು ಒಂದು ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ 17 ಮಂದಿ ಆರೋಪಿಗಳು ಲಾಕ್ ಆಗಿದ್ದಾರೆ. ಆದರೆ ಈ ಕೇಸಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಪಾತ್ರವಿರುವ ಆರೋಪದ ಮೇಲೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಾಗಿದೆ. ಈ ಸಂಬಂಧಪಟ್ಟಂತೆ ರಿಪೋರ್ಟ್ ಇಲ್ಲಿದೆ. ರೇಣುಕಾಸ್ವಾಮಿಯನ್ನ ಕೊಂದಿದ್ದು 12 ಮಂದಿ. ಜೈಲು ಸೇರಿದ್ದು ಮಾತ್ರ ಬರೋಬ್ಬರಿ 17 ಮಂದಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 17 ಮಂದಿ ಜೈಲು ಪಾಲಾಗಿದ್ದಾರೆ. ಸದ್ಯ ಮರ್ಡರ್ ಕೇಸ್ ಸಂಬಂಧ ಪೊಲೀಸರು ಚಾರ್ಜ್ ಶೀಟ್ ರೆಡಿ ಮಾಡ್ತಿದ್ದು, ಇದರಲ್ಲಿ ಯಾವ ಆರೋಪಿಯದ್ದು ಯಾವ ಪಾತ್ರವಿತ್ತು ಅನ್ನೋದರ ಬಗ್ಗೆ ಉಲ್ಲೇಖಿಸಲಾಗಿದೆ. ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರುವ ಆರೋಪಿಗಳ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ರೇಣುಕಾಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ನಲ್ಲಿ ಹೊಡೆದು ಕೊಂದಿದ್ದು 12 ಆರೋಪಿಗಳು. ಆದ್ರೆ ಮರ್ಡರ್ ಕೇಸಲ್ಲಿ ಲಾಕ್ ಆಗಿರೋದು ಬರೋಬ್ಬರಿ 17 ಮಂದಿ. ಯಾಕಂದ್ರೆ ಕೊಲೆಗೆ ಸಹಕಾರ ನೀಡಿದ ಆರೋಪ ಹಾಗೂ ಸಾಕ್ಷ್ಯ ನಾಶಕ್ಕೆ ಕಾರಣವಾದ ಹಿನ್ನೆಲೆ ಇನ್ನೂ 5 ಜೈಲು ಸೇರಿದ್ದಾರೆ. ಮಾಡಿದ 12 ಜನ ಇವರೇ. A1 ಪವಿತ್ರ ಗೌಡ, A2 ದರ್ಶನ್, A3 ಪವನ್, A4 ರಾಘವೇಂದ್ರ, A5 ನಂದೀಶ್, A6 ಜಗದೀಶ್.